ಶಾಲೆ ಪ್ರಾರಂಭಗೊಂಡು ತಿಂಗಳುಗಳೇ ಕಳೆದರೂ ಸಹ ಗ್ರಾಮೀಣ ಭಾಗದ ಬಹುತೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದ್ದು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡದ ಖೋಡಿ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಶೋಚನೀಯವಾಗಿದೆ. ಶಾಲೆಯಲ್ಲಿ ಸುಮಾರು 54 ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು ಹೊಂದಿದ್ದು ಶಾಲೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಮೂಲಸೌಕರ್ಯ ಒದಗಿಸುವಲ್ಲಿ ವಿಳಂಬವಾಗಿದ್ದು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಕ್ಕಳಿಗೆ ಕುಡಿಯಲು ನೀರಿಲ್ಲದೆ ಮಕ್ಕಳು ಸಮೀಪದ ಟ್ಯಾಂಕ್ ಬೋರ್ವೆಲ್ ಮನೆಗಳಿಂದ ಬಾಟಲ್ ಮೂಲಕ ನೀರು ಒಯ್ಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶಾಲವಾದ ಶಾಲೆ ಮೈದಾನವಿದ್ದರೂ ಅಭಿವೃದ್ಧಿ ಕೊರತೆ ಕಂಡು ಬಂದಿದ್ದು ಮಕ್ಕಳು ನಾಟಿ ಮಾಡಿದ ಸಸಿಗಳಿಗೂ ರಾಸುಗಳ ಹಾವಳಿ ಹೆಚ್ಚಾಗಿದೆ. ಶೀಘ್ರವೇ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಇಲ್ಲಿ ಮೊನ್ನೆ ಇದೆಲ್ಲ ಗಿಡಗಳು ಹಂಗಿ ಕಡ್ಕೊಂಡ್ ಹೋಗ್ಯಾರ. ಮತ್ತೆ ಅಲ್ಲಿ ಗಿಡಗಳು ಹಚ್ಚಿದ್ರಿ ನಾವ್ರಿ ಎಲ್ಲಾ ಕುರಿಗಳು ತಿಂದ್ ಹೋಗ್ಯಾರ. ಮತ್ತ ಜೆಸಿಪಿ ನಾವ್ ಟೆಗ ತೆಗ್ದಿವ್ರಿ. ತೆಗ್ಸಿರಿ ಗಿಡಗಳು ಮಾತಾಡ್ಸಿರ ಇಲ್ರಿ ಹಚ್ಚೋದೈತ್ರಿ. ಎಲ್ಲ ಹಚ್ತೀರಿ ಗೇಟ್ ಇಲ್ದಕ್ಕೆ ಎಲ್ಲ ತಿಂದ ಹೋಗ್ತಾವ. ಎಷ್ಟ್ ಒಂದ್ 2 ಸಲ ಹಚ್ಚಿರಿ. ಒಂದ್ 2 ಸಲ ಹಂಗ ಗಿಡಗಳು ಹಚ್ಚಿದ್ರಿ ಎಲ್ಲಾ ತಿಂದ್ ಹೋಗ್ಯಾವ್ರಿ. ಒಟ್ಟು ಬಂದೇ ಇಲ್ಲ. ನೀರ್ ಮತ್ತ ನೀರ ಪರ ಹೆಂಗ್ ಮಾಡ್ತೀರಿ? ಏನ ನೀರ್ರಿ ಅಲ್ಲಿ ಹಿಡಿತ್ ನೋಡ್ರಿ ಆಗ್ಲೈತೆ ಕುಡಿತೀವಿ. ಅವ್ರು ನೀರ್ ಕೊಡ್ತಾರ ಕೊಡ್ತಾರ. ದಿವಸ ಹೋಗಿ ಬೇಡಿ ತಗೋದಲ್ಲಿ ಅವ್ ಫಿಲ್ಟರ್ ಇರ್ತಾವ? ಇಲ್ರಿ ಸಾದಾ ಇರ್ತಾರ. ಫಿಲ್ಟರ್ ಇಲ್ಲ ನೀರು ಸಾದಾ ಅಂದ್ರೆ ಚಲೋ ಇರ್ತಾವಲ್ಲ. ನಿಮ್ಮ ಮನ್ಯಾಗ ಎಂತ ಕೊಡ್ತೀರಿ? ಮನ್ಯಾಗು ಬಾವಿ ನೀರ್ ಅದಾವ್ರಿ. ಈಗ ಅವತ್ತರ ನೆಗಡಿ ಪಗಡಿ ಏನ್ ಬರ್ತಾವ್ರಿ. ನಿಮ್ಮ ಹೆಸರೇನು? ದರ್ಶನ್. ಇಲ್ಲಿ ಮೊನ್ನೆ ಇದೆಲ್ಲ ಗಿಡಗಳು ಹಂಗಿ ಕಡ್ಕೊಂಡ್ ಹೋಗ್ಯಾರ. ಯಾರ ಕುರಿಕಾವ್ರ? ಮತ್ತೆ ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.